It's not normal now, SMR. ತುಂಬಾ ಕಷ್ಟ ಆಗ್ತಿದೆ ಇವಾಗ. It's not at all normal. I don't know ರಿಯಾಕ್ಷನ್ ಹೇಗಿರುತ್ತೆ. ಫುಲ್ ಕೋಪ ಅಂತ ಮಾಡ್ಕೋತಾರೆ, ಫುಲ್ ಅಂದ್ರೆ ಫುಲ್ ಆ ಲೆವೆಲ್ ಕೋಪ ಅಂತ ಮಾಡ್ಕೋತಾರೆ. ಬಟ್ ಐ ಡೋಂಟ್ ನೋ. ಹೇಳ್ಕೊಂಡು ನಾನು ಹೇಳಿದ್ದೀನಲ್ಲ ಏನಾಗುತ್ತೆ, ಪುಷ್ ಮಾಡು ಅಂತ. ಪುಷ್ ಮಾಡ್ತಾ ಇದೆ SMR. ನನಗೂ ಇದೆ ಕರಿಯರ್ ಮಾಡ್ಬೇಕು, ಅದ್ ಗಮನ ಕೊಡ್ಬೇಕು ನಂಗೂ ಇದೆ. ಬಟ್ ಏನ್ ಗೊತ್ತಾ, ಎಲ್ಲೋ ಒಂದ್ ಕಡೆ ಸಾಕಾಗ್ಬಿಡಿದೆ ನನ್ಗೆ. ನಿನ್ನ ಮೀಟ್ ಮಾಡಲ್ಲ, ಏನು ಮಾಡಲ್ಲ. ಪ್ಲೀಸ್ SMR, ಡೋಂಟ್ ಡೂ ಇಟ್. ಐ ಡೋಂಟ್ ವಾಂಟ್ ಟು ಮೀಟ್ ಯು, ಪ್ಲೀಸ್. ಅದ್ ಎಲ್ಲಿ ಹೋಗ್ತೇವೆ ಹೋಗು ನೀನ್, ಆಯ್ತಾ? 24 ಗಂಟೆ ನೀನು ವಾಪಸ್ ಇಲ್ಲೇ ಇರ್ತೇವೆ, ಹೋಗು. ಎಲ್ಲಿ ಹೋಗ್ತೇವೆ ಹೋಗು. ಅಲ್ಲ ಕಣೆ, ಏನೋ ಇಂಪಾರ್ಟೆಂಟ್ ಕೆಲಸ ಇರುತ್ತೆ. ನಂದು ಬೇರೆ ಮಾಡ್ತಾ ಇದೀನಿ. ಕಾರ್ದೆಲ್ಲ ತಲೆನೋವು ಒಂದೊಂದ್ ಐತೆ ಇರುತ್ತೆ. ನಿನ್ಗೆ ಕೇಳ್ತಾರ, ನಿನ್ ಕ್ಲೋಸ್ ಇದೆ ಅಂತ ನನ್ನೇ ಕೇಳ್ತಾರೆ, ಎಲ್ಲರೂ ನನ್ನೇ ಕೇಳ್ತಾರೆ. Hey guys, what's up? Welcome back to my YouTube channel. So ಇವತ್ತಿನ ಬ್ಲಾಗು ತುಂಬಾ ಒಂಥರ ಪ್ರ್ಯಾಂಕ್ ಆಗಿರುತ್ತೆ. ಇವತ್ತಿನ ಬ್ಲಾಗೆ ಪ್ರ್ಯಾಂಕು. ಏನ್ ಪ್ರ್ಯಾಂಕ್ ಅಂತ ಅಂದ್ರೆ, ನಾನು SMR ಗೆ ಕಾಲ್ ಮಾಡ್ಬಿಟ್ಟು ಹೇಳ್ತೀನಿ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಐ ಆಮ್ ಸೋ ಡನ್ ವಿತ್ ದಿಸ್ ಹೌಸ್. ನಂಗೆ ಬರೀ ಮದ್ವೆ ಆಗು ಅಂತಾರೆ. ಐ ಡೋಂಟ್ ವಾಂಟ್ ಟು ಗೆಟ್ ಮ್ಯಾರಿಡ್. ಈ ಥರ ಸ್ವಲ್ಪ ಸೆಂಟಿಮೆಂಟಲ್, ಇಮೋಷ್ನಲ್, ಸ್ವಲ್ಪ ಬ್ಲ್ಯಾಕ್ ಮೇಲ್ ಡ್ರಾಮಾ ಮಾಡೋಣ. ಸೊ ಈ ಪ್ರ್ಯಾಂಕು ನಾನು ತುಂಬ ಯೋಚನೆ ಮಾಡ್ತೀನಿ. ಬಿಕಾಸ್ ಯಾಕಂದರೆ ಅವ್ರು ಆಲ್ರೆಡಿ ಕಾರ್ ತಲೆನೋವಲ್ಲಿದ್ದಾರೆ. ಇದು ಮಾಡ್ಲಾ ಬೇಡವಾ ಅಂತ ಕೂಡ ಯೋಚನೆ ಮಾಡ್ತಿದ್ದೆ. ಸೊ ಇಫ್ SMR ವಿಲ್ ಸಿ ದಿಸ್ ವ್ಲಾಗ್, ಐ ಆಮ್ ರಿಯಲಿ ಸಾರಿ. ಬಟ್ ಎವ್ರಿಥಿಂಗ್ ಇಸ್ ಫೇರ್ ಇನ್ ದ ವ್ಲಾಗ್ಸ್. ಪ್ರ್ಯಾಂಕ್ ಅಲ್ವಾ, ಅವ್ರು ಎಷ್ಟೊಂದು ಪ್ರ್ಯಾಂಕ್ಸ್ ಮಾಡಿದ್ದಾರೆ. ನಂಗೆ ಆಕ್ಸಿಡೆಂಟ್ ಮಾಡಿದ್ದಾರೆ, ಮೊನ್ನೆ ಏನು ಯೂಟ್ಯೂಬ್ ಬಿಟ್ಟು ಹೋಗ್ತೀನಿ ಅಂತ ಮಾಡಿದ್ದಾರೆ. ಸೊ ಅದಕ್ಕೆ ಗೊತ್ತೋ ಟೆನ್ಷನ್ ಇದ್ದಾರೆ, ಆದರೂ ಮಾಡ್ತಾ ಇದ್ದೀನಿ. ಎನಿವೇಸ್, ಲೆಟ್ ಸ್ಟಾರ್ಟ್. ಫಸ್ಟ್ ಇವಾಗ SMR ಕಾಲ್ ಮಾಡಿಬಿಟ್ಟು ಸ್ವಲ್ಪ ಡ್ರಾಮಾ ಕ್ರಿಯೇಟ್ ಮಾಡಬೇಕು. ನಾನು ಫುಲ್ ಡ್ರಾಮಾ ಮಾಡಬೇಕು. ಒಂದು ಸ್ವಲ್ಪ ಇಮೋಷ್ನಲ್ ಆಗಿ, ಸ್ಯಾಡ್ ಆಗಿ ಮಾತಾಡಬೇಕು. ಇಟ್ಸ್ ಓಕೆ, ವಿಲ್ ಡೂ ದ್ಯಾಟ್, ನೋ ಪ್ರಾಬ್ಲಮ್. ಐ ಗೆಸ್ ವಿ ನೀಡ್ ಟು ಸ್ಟಾರ್ಟ್ ನಾವು. ಅವ್ರಿಗೆ ಕಾಲ್ ಮಾಡ್ತೀನಿ, ನೋಡೋಣ ಅವ್ರ ರಿಯಾಕ್ಷನ್ ಏನಿರುತ್ತೆ. ಸೊ ಲೆಟ್ಸ್ ಗೋ. ಹಲೋ, ಏನ್ ಮಾಡ್ತಿದ್ರಿ? ಏನಿಲ್ಲ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಂಗೆ ಆಗ್ತಿಲ್ಲ ಇರೋಕೆ, ಅದಕ್ಕೆ. ಮಾತಾಡ್ತಿದ್ರೆ ಮದ್ವೆ ಬಗ್ಗೆ ಮಾತಾಡ್ತಾರೆ. ಐ ಫೀಲ್ ಸೋ ಡನ್. ಐ ಥಿಂಕ್ ಐ ನೀಡ್ ಟು ಲೀವ್. ಐ ಆಮ್ ಸಾರಿ. I don't know where to go, but ಹೋಗ್ತೀನಿ ಎಲ್ಲಾದ್ರೂ. ಆಗ್ತಿಲ್ಲ. ಏನ್ ಗೊತ್ತಾ, ದಿನ ಬೆಳಗ್ಗಿಂದ ಸೇಮ್ ಥಿಂಗ್. ಇವಾಗ ಮಧ್ಯಾಹ್ನ ಸೇಮ್ ಅದೇ ಮಾತು. ಐ ಫೀಲ್ ರಿಯಲಿ ವೆರಿ ಬ್ಯಾಡ್. ಇಟ್ಸ್ ನಾಟ್ ನಾರ್ಮಲ್ ನಾವು SMR. ತುಂಬಾ ಕಷ್ಟ ಆಗ್ತಿದೆ ಇವಾಗ. ಇಟ್ಸ್ ನಾಟ್ ಅಟ್ ಆಲ್ ನಾರ್ಮಲ್. ನಾನು ಏನ್ ಮಾತಾಡ್ತಿದ್ದೆ SMR? ಹೊಡಿತಿಲ್ಲ, ಬಟ್ ದಿನ ಅದೇ ಮಾತು. ನಿಂಗೆ ಗೊತ್ತು, ನನ್ ಕರಿಯರ್ ಮೇಲೆ ಎಷ್ಟು ಗಮನ ಕೊಡ್ಬೇಕು ಅಂತ ಆಸೆ ಇದೆ ಅಂತ. ಐ ಫೀಲ್ ದಿಸ್ ಇಸ್ ನಾಟ್ ದ ಥಿಂಗ್. ಐ ನೀಡ್ ಟು ಲೀವ್. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ SMR. ನೀನ್ ಬರ್ಬೇಡ ದಯವಿಟ್ಟು. ನಿನ್ ಮೀಟಿಂಗ್ಸ್ ಕೆಲಸ ಮಾಡಿ ಪ್ಲೀಸ್. ಇಲ್ಲ, ಡೋಂಟ್ ಕಮ್. ಲಿಸನ್ ಟು ಮೀ SMR. ಐ ಆಮ್ ಆಲ್ರೆಡಿ ಹರ್ಟ್. No SMR, please. I don't want to talk to you or something. Please. ನಿನ್ನ ಮೀಟ್ ಮಾಡಲ್ಲ, ಏನು ಮಾಡಲ್ಲ. ಪ್ಲೀಸ್ SMR, ಡೋಂಟ್ ಡೂ ಇಟ್. ಐ ಡೋಂಟ್ ವಾಂಟ್ ಟು ಮೀಟ್ ಯು, ಪ್ಲೀಸ್. ಏನ್ ಸೀನ್ ಮಾಡ್ತೀವಿ ಇವಾಗ? ನೀನೇ ಬಾಕಿದ್ದೀನಿ ನನ್ನ ಲೈಫಲ್ಲಿ ನಂಗೆ ಟಾರ್ಚರ್ ಕೊಡೋಕ್ಕೆ. ಇಲ್ಲ SMR, ಆಗಲ್ಲ. SMR, ಪ್ಲೀಸ್ ಒಂದ್ ನಿಮಿಷ ನನ್ನ ಮಾತು ಕೇಳ್ತೀಯಾ? ಒಂದ್ ನಿಮಿಷ ನನ್ನ ಮಾತು ಕೇಳು. ಐ ಫೀಲ್ ಸೋ ಡನ್. ಪ್ಲೀಸ್ ನೀನು ಇವಾಗ ಸ್ಟಾರ್ಟ್ ಮಾಡ್ಬೇಡ SMR, ಪ್ಲೀಸ್ SMR. ಪ್ಲೀಸ್ ನೀನ್ ಬರ್ಬೇಡ. ಕೆಲ್ಸಗಳೆಲ್ಲ ಬಿಟ್ಟು ಅದ್ ಕಾಲ್ ಏನಿದೆ ಅದೆಲ್ಲ ನೀನ್ ಬರ್ಬೇಡ. ಐ ಟೆಲ್ಲಿಂಗ್ ಯು, ಡೋಂಟ್ ಕಮ್. ಇಲ್ಲ, ಅದಕ್ಕೆ ಬರ್ಬೇಡ ಪ್ಲೀಸ್ SMR, ಪ್ಲೀಸ್ ಡೋಂಟ್ ಕಮ್. ನಿಂಗೇನು ಇಲ್ಲ, ಪ್ಲೀಸ್. ನೀನ್ ಇನ್ನೂ ಸ್ಟ್ರೆಸ್ ತಗೋಬೇಡ. ಆಲ್ರೆಡಿ ಕಾರ್
ಪ್ಲೀಸ್ ಒಂದು ನಿಮಿಷ ಮಾತು ಕೇಳು ನಾನು ಪ್ಲೀಸ್ ಅಲ್ಲಿ ಓಕೆ ನಾನು ಹೋಗ್ತಾ ಇದ್ದೀನಿ ಐ ಆಮ್ ಸ್ವಿಚಿಂಗ್ ಆಫ್ ಮೈ ಫೋನ್ ಆ್ಯಂಡ್ ಎವ್ರಿಥಿಂಗ್ ಇಲ್ಲ ಇಲ್ಲ ಎಲ್ಲೂ ಹೋಗಿಲ್ಲ ನೀನು. ನೋ ಐ ಆಮ್ ಸ್ವಿಚಿಂಗ್ ಆಫ್ ಮೈ ಫೋನ್ ಇನ್ 5 minutes ಜಸ್ಟ್ ಬಿಕಾಸ್ ನಾನು ಕಾಲ್ ಮಾಡ್ತೀನಿ ಇವಾಗ ಎಕ್ಸ್ಟ್ರಾ ಮಾತಾಡ್ತೀನಿ. ನಾ ಅಪ್ಪಂಗೆ ಯಾಕೆ ಕಾಲ್ ಮಾಡ್ತೀಯಾ ಮತ್ತೆ ಬರ್ತೀನಿ ಅಂದ್ರೆ ಬರ್ತೀನಿ ಅಷ್ಟೇ. don't hurt me more. It's not about call ಮಾಡ್ಲಾ idiot. Listen to me. No, I can't listen to you. I feel really very much hurt. I want ನಾನು ಬಂದು ನಾನು ಮಾತಾಡ್ಕೊಂತೀನಿ ಆಯ್ತಾ ಬರ್ತಾ ಒಂದ್ಸಲಾದ್ರೂ ನಾನು ಮಾತಾಡ್ತಾ ಮಾಡ್ಕೊಳ್ತೀನಿ. ಇಲ್ಲ ಇಲ್ಲ ನೀನು ಇಷ್ಟೊಂದಾಗ ನಾನು ಹೇಳ್ತಿದ್ದಕ್ಕೂ ಬರ್ತಾ ಇದ್ದೀನಿ. ಒಂದ್ ನಿಮಿಷ ನನ್ನ ಮಾತು ಕೇಳಿ ನಿನ್ ಮೀಟಿಂಗ್ ಬಿಟ್ಬಿಟ್ಟು ಬರ್ಬೇಡ. ನಾನು ನೀನ್ ಬಂದಾಗ್ಲೇ ಬರ್ತೀನಿ, ಆರಾಮಾಗಿ ಮುಗಿಸ್ಕೊಂಡ್ ಬಾ. ನಾನು ಅಲ್ವರೆಗೂ ಮನೇಲಿ ಕಾಯ್ತಾ ಇರ್ತೀನಿ ನಿಂಗೋಸ್ಕರ. ಪರವಾಗಿಲ್ಲ ಬರ್ತೀನಿ ನಾನು. ಇವಾಗ ಬರ್ಬೇಡ, ಮೀಟಿಂಗ್ ಮುಗಿಸ್ಕೊಂಡೆ ಬಾ. ನಾನು ವೇಟ್ ಮಾಡ್ತೀನಿ, ಆಚೆ ನಿಂತಿರ್ತೀನಿ. ಪರವಾಗಿಲ್ಲ ನಾನು ಆಲ್ರೆಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಪರವಾಗಿಲ್ಲ ಬರ್ತಾ ಇದ್ದೀನಿ. ಇಲ್ಲ ನಾನು ಆರಾಮಾಗಿ ಮನೆಗೆ ನೋಡು, ಇರಿಟೇಟ್ ಮಾಡ್ಬೇಡ, ಇದಕ್ಕೂ ಇರಿಟೇಟ್ ಮಾಡ್ಬೇಡ ದಯವಿಟ್ಟು. ನೀನು ಆಲ್ರೆಡಿ ನಂಗೆ ತುಂಬಾ ಸಹಾಯ ಆಗ್ಬಿಟ್ಟಿದೆ, ನಂಗೆ ಇರಿಟೇಟ್ ಮಾಡ್ಬೇಡ. ಸರಿ ಬರ್ತಾ ಇದ್ದೀನಿ. ಬಾಯ್ ಬರ್ತಾ ಇದ್ದೀನಿ. ಆಕ್ಚುಲಿ ಐ ಡಿಂಟ್ ವಾಂಟೆಡ್ ಅವ್ರು ಬರಬೇಕು ಇಲ್ಲಿ ಅಂತ, ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಬರ್ತೀನಿ ಅಂತಾರೆ. ಇವಾಗ ಏನಾದರೂ ಜಾಸ್ತಿ ಮಾತಾಡ್ಬೇಡ, ನಿಮ್ಮ ಅಪ್ಪನ ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಐ ಡೋಂಟ್ ನೋ ವಾಟ್ ಟು ಸ್ಪೀಕ್ ಆ್ಯಂಡ್ ವಾಟ್ ಟು ಟಾಕ್, ಬಿಕಾಸ್ ಕಾರ್ದು ಸ್ವಲ್ಪ ಇದರಲ್ಲಿದ್ದಾರೆ ಅವರು. 21ನೇ ತಾರೀಕು ಟೆನಿಕಾಸ್ಟ್ ಬರಬೇಕಲ್ವಾ, ಸೊ ಅದಕ್ಕೆ ಸ್ವಲ್ಪ ಇದರಲ್ಲಿದ್ದಾರೆ. ಐ ಡಿಡ್ ನಾಟ್ ವಾಂಟ್ ಲೈಕ್ ಅವ್ರು ಈ ಟೈಮಲ್ಲಿ ಬರ್ಬೇಕು ನನ್ನ ಹತ್ರ ಅಂತ, ಬಟ್ ಐ ಆಮ್ ಹೆಲ್ಪ್ಲೆಸ್. ನಾನು ಇವಾಗ ಕಾಲ್ ಮಾಡಿಬಿಟ್ಟು ಹೇಳ್ತೀನಿ, ಕೆಲಸ ಮುಗಿಸ್ಕೊಂಡೇ ಬರಲಿ ಅವರು, ಆರಾಮಾಗಿ ನೈಟೇ ಬರಲಿ, ನೋ ಪ್ರಾಬ್ಲಮ್. ಅದು ಹೇಳ್ಕೊತೀನಿ, ನಾನು ಮ್ಯಾನೇಜ್ ಮಾಡ್ಕೋತೀನಿ. ಅಷ್ಟರಲ್ಲಿ ಸ್ವಲ್ಪ ಬೇಗ ರೆಡಿ ಆಗೋಣ. ನಾನು ಸ್ವಲ್ಪ ಬೇಗ ರೆಡಿ ಆಗ್ತೀನಿ, ಬಟ್ ಫುಲ್ ಫೇಸ್ ವಾಶ್ ಮಾಡ್ಕೊಂಡು ಹೋಗ್ತೀನಿ. ಏನು ಹಚ್ಕೊಂಡು ಹೋಗಲ್ಲ, ನೋ ಲಿಪ್ಸ್ಟಿಕ್, ನೋ ಎನಿಥಿಂಗ್, ಹಂಗೆ ಹೋಗ್ತೀನಿ. ಯಾಕಂತಂದರೆ ಅವ್ರಿಗೆ ಡೌಟ್ ಬಂದುಬಿಡುತ್ತೆ ನಾನೇ ಅವ್ರು ರೆಡಿ ಆಗಿದ್ರೆ. ಸೊ ಬರೀ ಫೇಸ್ ವಾಶ್ ಮಾಡಿಕೊಂಡು ಹೊರಡ್ತೀನಿ ಅಷ್ಟೇ. ಸೊ ಯಾ, ಲೆಟ್ಸ್ ಗೋ ಗೈಸ್. ಐ ಡೋಂಟ್ ನೋ ಅವ್ರ ರಿಯಾಕ್ಷನ್ ಹೇಗಿರುತ್ತೆ. ಫುಲ್ ಕೋಪ ಅಂತ ಮಾಡ್ಕೋತಾರೆ, ಫುಲ್ ಅಂದರೆ ಫುಲ್ ಆ ಲೆವೆಲ್ ಕೋಪ ಅಂತ ಮಾಡ್ಕೋತಾರೆ. ಬಟ್ ಐ ಡೋಂಟ್ ನೋ ಏನು ಮಾಡ್ಬೋದು ಅಂತ. ಐ ಗೆಸ್ ಈ ಪ್ರ್ಯಾಂಕ್ ಅಟ್ಲೀಸ್ಟ್ ನಂದು ವರ್ಕೌಟ್ ಆಗುತ್ತೆ. ಅಂದರೆ ತುಂಬ ಪ್ರ್ಯಾಂಕ್ಸು ವರ್ಕೌಟ್ ಆಗಿಲ್ಲ, ನಂದು ಅವ್ರು ಮಾತ್ರ ವರ್ಕೌಟ್ ಆಗುತ್ತೆ, ಅವ್ರ ಚಾನಲಲ್ಲಿ ಇರೋದು. ಯಾಕಂದರೆ ನನ್ನ ಬೇಗ ಕಂಡುಹಿಡಿದು ಬಿಡ್ತಾರೆ. ಅಂದರೆ ನಾನು ಫೇಸ್ ಟು ಫೇಸ್ ಇದ್ದಾಗ ನನ್ನ ಕಂಡುಹಿಡಿದು ಬಿಡ್ತಾರೆ. ಆ್ಯಂಡ್ ಆ ಥರ ನನ್ನ ಕಣ್ಣಲ್ಲೇ ಗೊತ್ತಾಗ್ಬಿಡ್ತದೆ ದಟ್ ಐ ಆಮ್ ಲೈಯಿಂಗ್ ಆರ್ ಸಮಥಿಂಗ್, ಆರ್ ವೆನ್ ಐ ಆಮ್ ಲೈಯಿಂಗ್ ಐ ಹ್ಯಾವ್ ಅ ಪ್ರಾಬ್ಲಮ್ ದಟ್ ಇದೆಲ್ಲರಿಗೂ ಇರುತ್ತೋ ಇಲ್ವೋ ಅಥವಾ ನನಗೆ ಮಾತ್ರ ಗೊತ್ತಿಲ್ಲ. ಐ ಕೆನಾಟ್ ಮೇಂಟೈನ್ ಐ ಕಾಂಟ್ಯಾಕ್ಟ್. ನಾನು ಕಣ್ಣಲ್ಲಿ ಕನೆಕ್ಟ್ ಮಾತಾಡಲ್ಲ, ಹಿಂಗೆ ಮಾತಾಡ್ತೀನಿ, ಆ ಥರನಾ, ಓಕೆ ನಾನು ಈ ಥರ ಅಲ್ವಾ, ಈ ಥರ ಸಮಥಿಂಗ್ ಐ ಸ್ಪೀಕ್ ಲೈಕ್ ದಟ್ ಐ ಕೆನಾಟ್ ಮೇಂಟೈನ್ ಐ ಕಾಂಟ್ಯಾಕ್ಟ್. ಸೊ ಆವಾಗ ನಾನು ಬೇಗ ಸಿಗಾಗೋತೀನಿ. ಈ ಥರ ಅಂದರೆ ಕಾಲಲ್ಲಿ ಅಂದರೆ ನಾನು ಏನೂ ಸಿಗಾಕೊಡಲ್ಲ, ಆರಾಮಾಗಿ ಮಾತಾಡ್ಬಿಡ್ತೀನಿ. ಬಟ್ ಫೇಸ್ ಟು ಫೇಸ್ ಇದ್ದಾಗ ಕೆಡ್ದಾಗ ಸಿಗಾಕೋತೀನಿ ನಾನು, ಐ ನೋ ದ್ಯಾಟ್. ಸೊ ಯಾ, ಆ ಥರ ಇವಾಗ ಬೇಗ ರೆಡಿ ಆಗೋಣ. ಅವ್ರಿಗೆ ಹೇಳ್ತೀನಿ ನೈಟ್ ಟೈಮೇ ಬರೋಕ್ಕೆ, ಬಿಕಾಸ್ ನಮ್ಮಿಂದ ಅವ್ರ ಕೆಲಸಕ್ಕೆ ಏನೂ ಪ್ರಾಬ್ಲಮ್ ಆಗಬಾರ್ದು. ಪ್ರ್ಯಾಂಕ್ಸು ವ್ಲಾಗ್ಸು ಒಂದು ಕಡೆ ಇದ್ದೇ ಇರುತ್ತೆ, ಬಟ್ ನಮ್ಮ ಇದಕ್ಕೋಸ್ಕರ ಅವ್ರನ್ನ ಮಾತ್ರ ನಾವು ಬೇಜಾರು ಮಾಡಬಾರ್ದು. ಸೊ ಯಾ, ಲೆಟ್ಸ್ ಗೋ. ಆ್ಯಂಡ್ ಇನ್ನೊಂದು ನಮ್ಗೆ ಏನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಈ ರೂಮ್ ನೀವೇನು ನೋಡ್ತಾ ಇದ್ದೀರಲ್ಲ, ಸೊ ಐ ಶೋ ಯು ದ ರೂಮ್. ಸಾರಿ, ತುಂಬ ಸ್ವಲ್ಪ ಕೆಡ್ದಾಗ ಇನ್ ದ ಸೆನ್ಸ್ ನಾನು ಕ್ಲೀನ್ ಪ್ರಾಪರ್ಲಿ ಅವರು ಮಾತ್ರ ಇರ್ತಾನೆ ಈ ರೂಮಲ್ಲಿ. ನಾನು ಇತ್ತೀಚೆಗೆ ಅಮ್ಮನ ರೂಮಲ್ಲಿ ಮಲ್ಕೊಳ್ಳೋದು. ನೈಟ್ ಮಾತ್ರ ಬಂದು ಒಂದಿನ ನಾನು ಸೋಫಾ ಮೇಲೆ ಮಲ್ಕೊಬಿಡ್ತೀನಿ, ಇನ್ನೊಂದು ದಿನ ಮಮ್ಮಿ ಪಕ್ಕ ಮಲ್ಕೋತೀನಿ, ಇನ್ನೊಂದು ದಿನ ಇಲ್ಲಿ ಬಂದು ಮಲ್ಕೋತೀನಿ. ಈ ಥರ ಆಗ್ತಾ ಇರುತ್ತೆ ನಂದು. ಯಾಕಂತಂದರೆ ನೈಟ್ ಟೈಮ್ ಸ್ವಲ್ಪ ಅವರು ನಂಗೆ ಮಲ್ಕಕ್ಕೆ ಬಿಡಲ್ವಲ್ಲ. ಸೊ ಅದಕ್ಕೆ ಇವನ ಜೊತೆ ಸ್ವಲ್ಪ 4 ಗಂಟೆವರೆಗೂ ಇವನು ಎಚ್ಚರನೇ ಇಟ್ಟಿರ್ತಾನೆ, ವಾವ್ ಅಂತ ಬಾರ್ಕ್ ಮಾಡಿರ್ತಾನೆ, ಅದರಿಂದ ನಂಗೆ ನಿದ್ದೆ ಬರಲ್ಲ. ಸೊ ಈ ರೂಮ್ದು ಇಂಟೀರಿಯರ್ ಮಾಡಿಸ್ತಾ ಇದ್ದೀನಿ ನಾನು. ಇಂಟೀರಿಯರ್ ಇನ್ ದ ಸೆನ್ಸ್ ಐ ಆರ್ಡರ್ ಸರ್ಟನ್ ಥಿಂಗ್ಸ್ ಫ್ರಮ್ ಐಕಿ ಆಗಲಿ, ಎಲ್ಲ ಹೇಳಿದ್ದೀನಿ. ಐಕಿ ಅಲ್ಲಿ ಒಬ್ಬರು ಗೊತ್ತಿರೋರು ಇದ್ದಾರೆ, ಸೊ ಅವ್ರಿಗೂ ಹೇಳಿದ್ದೀನಿ ಏನೇನು ಐಟಮ್ಸ್ ಬೇಕು ಎಲ್ಲ ಕಳಿಸಿ ಅವ್ರಿಗೆ ಲಿಸ್ಟು ಎಲ್ಲ. ಸೊ ಬರುತ್ತೆ, ಅದು ಕೂಡ ನಾನು ರೂಮ್ ನೀಟಾಗಿ ಇದು ಮಾಡಬೇಕು, ಡೆಕೋರ್ ಎಲ್ಲ ಮಾಡಬೇಕು. ಬಿಕಾಸ್ ಗೆಟ್ ರೆಡಿ ವಿತ್ ಮೀ ವೀಡಿಯೋಸ್ ಬರ್ತಿದೆ ಇತ್ತೀಚೆಗೆ, ನೀವು ನೋಡ್ತಿರ್ಬೋದು. ಅದು ಮಾಡೋಕ್ಕೆ ನನ್ನ ಹತ್ರ ಪ್ರಾಪರ್ ಆಗಿರೋ ಬ್ಯಾಕ್ಗ್ರೌಂಡ್ ಇಲ್ಲ. ಸೊ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಹತ್ಕೊಂಡಂತೂ ಕೂತ್ಕೊಳ್ಳೋಕ್ಕಾಗಲ್ಲ. ವಿ ಹ್ಯಾವ್ ಟು ಮೇಕ್ ಸಮಥಿಂಗ್ ಆಲ್ಟರ್ನೇಟ್. ಹೌ ದಟ್ ಈಸ್ ಹೌ ದಿಸ್ ಜರ್ನಿ ವರ್ಕ್ಸ್ ಅಂತ ಅನ್ಕೋತೀನಿ. ಇದಿಲ್ಲ ಅಂದರೆ ಅದು ಅಂತ ಆಲ್ಟರ್ನೇಟಾಗಿ ಮಾಡ್ತಾ ಇರಬೇಕು. ಅದಕ್ಕೆ ನಾನು ಹ್ಯಾವ್ ಚೂಸ್ ಲೈಕ್ ಯೋಚನೆ ಮಾಡಿಕೊಂಡು, ಇಲ್ಲ ಮನೆ ಶಿಫ್ಟ್ ಮಾಡಬೇಕು, ಏನು ಮಾಡಬೇಕು ಅಂತೆಲ್ಲ ಯೋಚನೆ ಮಾಡ್ಕೊಂಡು ಟೈಮ್ ಇಲ್ಲ. ಬಿಕಾಸ್ ಇವಾಗ ನಾನು ಹೋದರೆ ಈ ಮನೆಯಿಂದ ನಾನು ಅಂದ್ಕೊಂಡಿದ್ದೀನಿ ಸ್ವಂತ ಮನೆಗೆ ಹೋಗಬೇಕು ಅಂತ. ಆ್ಯಂಡ್ ಇವಾಗ ಬೇರೆ ಮನೆಗೆ ಹೋದರೆ ಅದಕ್ಕೆ ಅಡ್ವಾನ್ಸ್ ಎಲ್ಲ ಸ್ವಲ್ಪ ಇರುತ್ತೆ, ಅದೆಲ್ಲ ಇವಾಗ ಸದ್ಯಕ್ಕೆ
ಕಟ್ಟಕ್ಕಾಗಲ್ಲ ಅಂತಲ್ಲ, ಬಟ್ ಇರೋ ಕಮಿಟ್ಮೆಂಟ್ಸ್ ನೋಡೋಣ. ತುಂಬ ಕಮಿಟ್ಮೆಂಟ್ಸ್ ಇರೋದ್ರಿಂದ ನನಗೆ ಸ್ವಲ್ಪ ತಲೆ ಕೆಟ್ಟೋಗ್ತಾ ಇರುತ್ತೆ, ಹೆಂಗೆ ಮಾಡಲಿ ಏನು ಮಾಡಲಿ ಅಂತ. ಸೊ ಅದಕ್ಕೆ ಅದ್ರ ಮೇಲೆ ಜಾಸ್ತಿ ಗಮನ ಕೊಡೋಣ. ಆ್ಯಂಡ್ ನಾವು ಯಾರಿಗೂ ಹರ್ಟ್ ಮಾಡೋದು ಬೇಡ, ಎಲ್ಲ ಒಳ್ಳೇದೇ ಆಗಲಿ ಎಲ್ಲರಿಗೂ ಅಂತ ಬಯಸ್ತಾ, ಆಮೇಲೆ ನಾನು ಇನ್ನೊಂದು ಬ್ಲಾಗ್ ಬರುತ್ತೆ, ನನ್ನ ರೂಮ್ದೇ ಡೆಕಾರ್ದು ನಾನು ಬ್ಲಾಗ್ ಮಾಡಿರ್ತೀನಿ ಆಯಿತಾ. ಅದನ್ನ ನೀವೆಲ್ಲರೂ ನೋಡಿ ಆಮೇಲೆ ಹೇಗಿದೆ, ಏನು ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು ಅಂತಲೂ ಹೇಳಿ. ಫರ್ ನಾವು ರೂಮ್ ನಾನು ನಿಮ್ಗೆ ತೋರ್ಸೋಕ್ಕೂ ಆಗಲ್ಲ, ಇಟ್ಸ್ ಲೈಕ್ ವೆರಿ ಮಚ್ ಮೆಸ್ಡ್ ಅಪ್ ಅಂತ ಹೇಳ್ಬೋದು. ವಾಲ್ದು ಕಿತ್ತೋಗಿದೆ, ಏನದು ಪೇಂಟ್ ಆಚೆ ಬಂದುಬಿಟ್ಟಿದೆ. ಸೊ ಆಮೇಲೆ ಸ್ವಲ್ಪ ಇಟ್ ಇಸ್ ನಾಟ್ ಪ್ರಾಪರ್ ರೂಮ್ ಸದ್ಯಕ್ಕೆ. ಬಟ್ ನಾನು ರೂಮ್ ಡೆಕೋರ್ ಟೈಮಲ್ಲಿ ನಿಮಗೆಲ್ಲ ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ನನ್ನ ರೂಮ್ನ ನಾನು ಅಂತ. ಇವಾಗ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ರೂಮಲ್ಲಿ. ಮೇ ಬಿ ನೆಕ್ಸ್ಟ್ ವ್ಲಾಗಲ್ಲಿ ಏನಾದರೂ ನನ್ನ ಮನೇಲಿ ಮಾಡ್ಬೇಕಾದ್ರೆ ನಾನು ನಮ್ಗೆ ಇಂಟೀರಿಯರ್ದೆಲ್ಲ ತೋರಿಸ್ತೀನಿ, ಹೇಗೆ ಮಾಡ್ತಾ ಇದ್ದೀನಿ, ಏನು ಎತ್ತ. ಶೆಲ್ಸ್ ಆರ್ಡರ್ ಮಾಡಿದ್ದೀನಿ, ಪಾಟ್ಸ್ ಆರ್ಡರ್ ಮಾಡಿದ್ದೀನಿ, ಇನ್ನು ಏನೇನೋ ಬೆಡ್ದು ಆರ್ಡರ್ ಮಾಡಿದ್ದೀನಿ, ಇಷ್ಟೊಂದು ಆರ್ಡರ್ ಮಾಡಿದ್ದೀನಿ, ನಿಮಗೆಲ್ಲ ಅದು ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೋ. SMRಗೆ ಹೇಳ್ತೀನಿ ನಾನು ಆಮೇಲೆ ಬನ್ನಿ ಅಂತ. ಅವ್ರು ನನ್ನ ಮಾತು ಕೇಳಿದ್ರೆ ಹೋಪ್ಫುಲಿ, ನಾನೇನಾದ್ರು ಸ್ವಲ್ಪ ಕಿರ್ಚಾಡ್ಬಿಟ್ಟು ಹೇಳಿದ್ರೆ ಕೇಳ್ತಾರೆ. ಆಮೇಲೆ ಬಾ ಅಂತಿಲ್ವಾ, ಅಥವಾ ಅವ್ರ ಅಣ್ಣಂಗೆ ಕಾಲ್ ಮಾಡ್ಬೇಕಷ್ಟೇ ನಾನು, ಅವ್ರಿಗೆ ಆಮೇಲೆ ಬರೋಕ್ಕೆ ಹೇಳಿ ಅಥವಾ ಏನಾದರೂ ಆ ಥರ ಹೇಳ್ಬಿಡ್ತೀನಿ ನಾನು, ತಲೆ ಕೆಡ್ಸ್ಕೊಬಿಡಿ. ಸೊ ಆ ಥರ ಮಾಡೋಣ, ಲೆಟ್ಸ್ ಗೋ ಗೈಸ್. ಸೊ ಇವಾಗ SMR ಬರ್ತಾ ಇದ್ದಾರಂತೆ, ಒಂದು 2 ಮಿನಿಟ್ಸಲ್ಲಿ ಇರ್ತೀನಿ, ಆಚೆ ಬಂದಿರು ಅಂತ ಹೇಳಿದ್ರು. ಸೊ ವೇಟ್ ಮಾಡ್ತೀನಿ, ಇಲ್ಲಿ ಬಂದು ನಾನು. ನನಗೆ ಸ್ವಲ್ಪ ಏನಂದರೆ ಭಯ, ಏನಾದರೂ ಜಾಸ್ತಿ ಕೆಟ್ಟ ಮಾತು ಮಾತಾಡ್ತಾರಂತ. ಪಕ್ಕ ಮಾತಾಡ್ತಾರೆ, ಐ ಆಮ್ ಶೋರ್ ಅಬೌಟ್ ಇಟ್. ಇಷ್ಟು ವರ್ಷ ಇದ್ದೀನಿ ಅಂದರೆ ನನಗೆ ಗೊತ್ತು. ಐ ಹೋಪ್ ದಿಸ್ ಪ್ಲಾನ್ ವಿಲ್ ಬಿ ಸಕ್ಸಸ್ಫುಲ್, ಬಿಕಾಸ್ ಇಲ್ಲಿವರೆಗೂ ಸಕ್ಸಸ್ಫುಲ್ ಆಗ್ತಾ ಬಂದಿದೆ. ಇವಾಗ ಹೋಗಿದ ತಕ್ಷಣ ಕಾರಲ್ಲಿ ಹತ್ತಿದ ತಕ್ಷಣ ಅಲ್ಲಿ ಸ್ಟಾರ್ಟ್ ಮಾಡಿ ಡ್ರಾಮಾ. ಆ್ಯಂಡ್ ಬ್ಯಾಗಲ್ಲಿ 2 ಬಟ್ಟೆ ತೊಗೊಂಡು ಬಂದೀನಿ, 2 ಜೊತೆ ಒಂದು ಬ್ರಷ್ ತೊಗೊಂಡು ಬಂದೀನಿ, ಮತ್ತು ಸ್ವಲ್ಪ ಸ್ಕಿನ್ ಕೇರ್ 4 ಐಟಮ್ಸ್ ಇದೆ. ಸೊ ಸ್ವಲ್ಪ ಇದಾಗ್ತದೆ, ವಾಟ್ ಇಸ್ ದ್ಯಾಟ್, ಏನಂತಾರೆ ಅದಕ್ಕೆ, ನರ್ವಸ್ ಆಗ್ತದೆ. ಬಿಕಾಸ್ ಪ್ರತಿ ಪ್ರ್ಯಾಂಕ್ ನಂದು ಸ್ವಲ್ಪ ಲೈಟಾಗಿ ಹಿಂಗೆ ಹೋಗ್ಬಿಡುತ್ತೆ. ಅಟ್ಲೀಸ್ಟ್ ಈ ಪ್ರ್ಯಾಂಕ್ ಆದರೂ ಸ್ವಲ್ಪ ಹಿಂಗೆ ಹೋಗ್ಲಿ ಅಂತ ಕಾಯ್ತಾ ಇದ್ದೀನಿ. ಐ ನೋ ನೀವೆಲ್ಲರೂ ಪ್ರ್ಯಾಂಕ್ಸ್ನ ತುಂಬ ಎಂಜಾಯ್ ಮಾಡ್ತೀರಾ ಅಂತ, ಐ ನೋ ದ್ಯಾಟ್. ಸೊ ಆಮ್ ವೇಟಿಂಗ್. ಆಮೇಲೆ ನಮ್ಮಮ್ಮ ತುಂಬ ಚೆನ್ನಾಗಿ ಡ್ರಾಮಾ ಮಾಡ್ತಾರೆ ಗೈಸ್, ನಮ್ಮ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಐ ನೋ ದ್ಯಾಟ್. ಸೊ ಲೆಟ್ಸ್ ಗೋ. ನಾನು ನಿಜವಾಗ್ಲೂ ಮನೆಗೆ ಹೋಗಕ್ಕೆ ನಂಗೆ ಇಷ್ಟ ಇಲ್ಲ. ಏನು ಗೊತ್ತಾ, ಸಾಕಾಗ್ಬಿಡುತ್ತೆ ಡೇ ಬೈ ಡೇ ಜಾಸ್ತಿನೇ ಆಗ್ತದೆ. ಅಲ್ಲ ನಿನಗೆ ಎಷ್ಟೆಲ್ಲ ಹೇಳ್ಬೇಕು, ಮತ್ತೆ ಹೇಳ್ಕೊಂಡು ನಾನು ಹೇಳಿದ್ದೀನಲ್ಲ, ಏನಾಗುತ್ತೆ, ಪುಷ್ ಮಾಡು ಅಂತ. ಪುಷ್ ಮಾಡ್ತಾ ಇದೆ SMR. ನನಗೂ ಇದೆ, ಕರಿಯರ್ ಮಾಡ್ಬೇಕು, ಅದ್ ಗಮನ ಕೊಡ್ಬೇಕು, ನಂಗೂ. ಬಟ್ ಏನ್ ಗೊತ್ತಾ, ಎಲ್ಲೋ ಒಂದ್ ಕಡೆ ಸಾಕಾಗ್ಬಿಡಿದೆ ನನ್ಗೆ. ಏನಂತ ನಿಮ್ಮ ಮನೆಯವ್ರದ್ದು ಇವಾಗ? ಅದೇ ಮದ್ವೆ ಆಗು ಈ ತರ ಅಂತ. ಆಮೇಲೆ ದಿನ ಕನ್ವಿನ್ಸ್ ಮಾಡಲ್ಲ, ಮತ್ತೆ ಅದೇನಕ್ಕೆ ಇವಾಗ ಕನ್ವಿನ್ಸ್ ಮಾಡಕ್ ನಾನು ಆಗಿಲ್ಲ SMR. ಅದಕ್ಕೆ ಮನೆ ಬಿಟ್ಟು ಹೋಗ್ಬಿಡ್ತೀಯ ಅಷ್ಟೇ, ಹೋಗ್ಬಿಡ್ತೀನಿ ಅಷ್ಟೇ. ಎಲ್ಲಿ ಹೋಗ್ತೀಯ? ಎಲ್ಲಿಗಾದ್ರೂ ಹೋಗ್ತೀನಿ. ತಟಾಕ್ಬಿಡ್ತೀನಿ, ಒಳ್ಳೆ ತಲೆ ಎಲ್ಲ ಬಿಟ್ಬಿಡ್ಲ ಪಟ್ಟ ಅಂತ. ಅದೇನು ನಿನ್ ತಲೆನೋವು ಅಂತ ಹೇಳ್ಬಿಟ್ಟು ಹೋಗ್ತೀನಿ ಅಂತ ತಗೊಂಡ್ರೆ ಎಲ್ಲಿಗೆ ಹೋಗ್ತೀಯ ನೀನು? ಎಲ್ಲಿ ಹೋಗ್ತೀಯ? ಎಲ್ಲಿ ಹೋಗ್ತೀಯ? ಅದೆಲ್ಲಿ ಹೋಗ್ತೀಯ? ಕರ್ನಾಟಕದಲ್ಲಿ ಹೇಳು ಆಯ್ತು. ಇಡೀ ಇಂಡಿಯಾದಲ್ಲಿ ಎಲ್ಲಿ ಹೋಗ್ಬಿಡ್ತೀಯ ಹೇಳಿ ನೀನು? ಹೋಗ್ಬಿಡ್ತೀಯ, ನನ್ ಗಂಟು ತಪ್ಪಿಸಿ ಹೋಗ್ಬಿಡಕ್ ಆಗ್ಬಿಡುತ್ತೆ ನಿಂಗೆ. ನಿಮ್ಗೇನಾದ್ರು ಮಾಡ್ತೀರಿ? 1 ನಿಮಿಷ ಆಯ್ತು, ಫೋನ್ ಬರ್ತಾ ಇತ್ತು. ಬ್ರೋ ಆಯ್ತಾ? ಎಲ್ಲಿದೆ ಬ್ರೋ? ಸರಿ ಆಯ್ತು, ನಾನು ಫೋನ್ ಮಾಡ್ತೀನಿ. ಏನ್ ಯಾವ ತರ ಚಾರ್ಜಸ್? ಒಂದಿನಕ್ಕೆ ಎಷ್ಟು? ಓಕೆ ಡನ್, ಸರಿ ಆಯ್ತು, ಮಾತಾಡ್ತೀನಿ. ಡನ್. ಅಲ್ಲ ಕಣೆ, ಏನೋ ಇಂಪಾರ್ಟೆಂಟ್ ಕೆಲಸ ಇರುತ್ತೆ, ನಂದು ಬೇರೆ ಮಾಡ್ತಾ ಇದೀನಿ. ಕಾರ್ದೆಲ್ಲ ತಲೆನೋವು ಒಂದೊಂದು ಐತೆ ಇರುತ್ತೆ, ಅದ್ರ ಜೊತೆಗೆ ನಿಂದೊಂದು ಬೇರೆ. ನಿಂದೇನು ಕೆಲಸ ಅದೇನು ಮನೆಯಲ್ಲಿ ಏನು ಬೇರೆ ಕೆಲಸ ಇರಲ್ವಂತ, ಬರೀ ಮದ್ವೆ ಅಂದ್ಕೊಂಡು. ನಾನ್ ನೋಡಿ ಸುಮ್ಮನೆ ನನ್ನಿಂದ ಏನು ಕಷ್ಟ ಕೊಡ್ಬೇಕು, ನಿಂಗೆ ಪ್ರಾಬ್ಲಮ್ ಕೊಡ್ಬೇಕಂತ ಏನು ಇಲ್ಲ. ಕೊಡ್ತಾ ಇದೀಯ ನೀನ್ ಕೊಡ್ತಾ ಇದೀಯ, ನಾನು ಅದೇ ಹೇಳ್ತಾ ಇರೋದು ನಿನಗೆ. ಹೋದ್ರೆ ನಿಂಗೇನು, ಏನಕ್ಕೆ ಹೋಗ್ಬೇಕು ನೀನು? ಎಲ್ಲಿ ಹೋಗಿ ಸಾಯ್ತೀಯ ನೀನು? ಎಲ್ಲಿಗಾದ್ರೂ ಹೋಗ್ತೀನಿ. ಎಲ್ಲಿ ಹೋಗ್ತೀಯ? ನನಗೆ ಕೆಟ್ಟ ಬೈಕ್ ಬರುತ್ತೆ, ಮಗಮತಿ ಹೊಡೆದಾಕ್ಬಿಡ್ತೀನಿ ನಾನು. ಎಲ್ಲಿ ಹೋಗ್ತೀಯಾ ಹೇಳಿ? ಎಲ್ಲಿಗೆ ಹೋಗ್ತೀಯ? ಎಲ್ಲಿಗೆ ಹೋಗ್ತೀಯಾ? ಎಲ್ಲಿಗಾದ್ರೂ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ ಬಂದಿನ ಅಂದ್ಮೇಲೆ ಮನೆ ಹತ್ರ ಹೋಗೋಣ. ಏನು ಮನೆ ಹತ್ರ ಬರ್ಬೇಡ ನೀನು. ಇಲ್ಲ ಇವಾಗ ನಿಮ್ಮ ಮನೆ ಹೋಗ್ಬೇಡ. ನಾನೇ ಹೋಗ್ತಿಲ್ಲ ಅಂದ್ರೆ ನೀನು ಹೋಗ್ಬೇಡ. ನೋಡು, ಇರಿಟೇಟ್ ಮಾಡ್ಬೇಡ, ನಂಗೆ ತಲೆ ಕೆಡಿಸ್ಬೇಡ. ನೀನು ಏನ್ ಮಾಡ್ತೀಯ? ಏನು ಮಾಡ್ಕೊಳಕ್ಕಾಗಲ್ಲ. ಅದೇ ಹೇಳ್ತಾ ಇರೋದು, ನೀನ್ ಏನು ಮಾಡ್ಕೊಳಕ್ಕಾಗಲ್ಲ. ನಾನು ಬರ್ತೀನಿ ಇವಾಗ ಮನೆ ಹತ್ರ, ನಾನೇ ಮಾತಾಡ್ತೀನಿ. ಇಲ್ಲ ನಮ್ಮ ಮನೆ ಹತ್ರ ಹೋಗ್ಬೇಡ, ನಾನು ಹೇಳ್ತಾ ಇದ್ದೀನಿ. ಇರಿಟೇಟ್ ಮಾಡ್ಬೇಡ. ನೀನ್ ಏನ್ ಹೇಳಿದ್ರು ಕೇಳಲ್ಲ ನಾನು. ಕುತ್ಕೊಂಡಿಲ್ಲ ಅಂದ್ರೆ ಹೊಡೆದ್ ಕೂರಿಸ್ತೀನಿ, ಹೇಳ್ತಾ ಇದೀನಿ ಇವಾಗ. ಅಷ್ಟೇ ಮಾಡಕ್ಕಾಗಲ್ಲ. ನೀನು ಹೊಡೆದ್ಬಿಡು. ಹೊಡೆದ್ರೆ ಮಕ ಬ್ಲಾಸ್ಟ್ ಆಗ್ಬಿಡುತ್ತೆ, ನಾನು ಹೇಳ್ತಾ ಇದ್ದೀನಿ. ನಾಟಕ ಮಾಡ್ಬೇಡ. ಇವಾಗ ನಿನ್ ಮನೆ ಹತ್ರ ಹೋಗಾಯ್ತು, ನಾನು ಮಾತಾಡ್ತೀನಿ. ಬಾಯ್ತು ಓವರಾಗಿ ಆಡ್ಬೇಡ SMR. ನಂಗೆ ಸುಮ್ಮನೆ ತಲೆ ಕೆಡಿಸ್ತಾ ಇರ್ಬೇಡ. ಆಲ್ರೆಡಿ ಅವರು ತಲೆ ಕೆಡಿಸಿದಾರೆ.
ಅವ್ರ ತಲೆ ಕೆಡ್ಸೋರೆ ಅಂತಾನೆ ಮಾತಾಡ್ತಾ ಇದ್ದೆ ನಾನು. ಮದ್ವೆ ಅಂದ್ರೆ ಏನ್ ಮದ್ವೆ ಏನು ಇಲ್ಲ ಅದಕ್ಕೆ ತಾನೇ ಮನೆ ಬಿಟ್ಟು ಬಂದಿರೋದು ಎಸಮ್ಮ. ಆಯ್ತು ನೀನ್ ಕನ್ವಿನ್ಸ್ ಮಾಡಲ್ಲ, ಹೇಳಲ್ಲ ಅವ್ರಿಗೆ, ಹೇಳು ಮನೇಲಿ ಕುತ್ಕೊಂಡು ಹೇಳು. ಲೋ ನನ್ಗೆ 2 ವರ್ಷದಿಂದ ದ ಸೇಮ್ ಥಿಂಗ್ ದೇ ಆರ್ ಟೆಲ್ಲಿಂಗ್ ಆಯ್ತಾ. ಇವತ್ ಬಂದ್ ನಾನೇನ್ ಚೇಂಜ್ ಮಾಡಕ್ ಆಗಲ್ಲ. 2 ವರ್ಷದಿಂದ ಹೇಳ್ತಾವ್ರೆ ಅಂತ 2 ವರ್ಷದಿಂದ ಮನೆ ಬಿಟ್ಟು ಹೊರಗೋಗ್ಬಿಟ್ಟಿದೆ, ಇವಾಗ ಏನು ಕೊಡೋಗ್ತಾ ಇದೆ ನೈ ಚೇಯ ಬೇಟ. ಹಾ ಲೋ ನಿಂಗೆ ಅರ್ಥ ಆಗಲ್ಲ ಕಣೋ, ನೀನ್ ಹುಡುಗಿ ಅಲ್ಲ, ಸುಮ್ನೆ ಕುತ್ಕೊಬಿಡು, ಇರಿಟೇಟ್ ಮಾಡ. ನಾನು ಹುಡುಗಿ ಇಲ್ಲ ಅಂತ ಅಂದ್ರೇನು? ನಾನು ಅದಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ. ಮನೆ ಬಿಟ್ಟಲ್ಲ ಅವೆಲ್ಲ ಇಟ್ಕೊಂಡ್ಬೇಡ ನೀನು. ಆಯ್ತು ಎಲ್ಲಿ ಹೋಗ್ತೀಯ ನೀನು? ಎಲ್ಲಿ ಹೋಗಕ್ಕಾಗುತ್ತೆ ಹೇಳಿ ಇವಾಗ? ಎಲ್ಲಾದ್ರೂ ಒಳಗ್ ಬಿಡ್ತೀನೋ. ಎಲ್ಲಿ ಹೋಗ್ತೀಯಾ? ಎಲ್ಲಾದ್ರೂ ಆಯ್ತು ನನ್ ಕಣ್ ತಪ್ಪಿಸಿ ಎಲ್ಲೂ ಹೋಗಾಗುತ್ತೆ. ನಾನು ನಿನ್ ಕಣ್ ತಪ್ಪಿಸಿ ಹೋಗ್ತಿಲ್ಲ ಎಸಮ್ಮ, ನಿಂಗೇನು ದ್ರೋಹ ಮಾಡಿ ಹೋಗ್ತಿಲ್ಲ ಎಸಮ್ಮ, ಬಿ ಕ್ಲಿಯರ್. ದ್ರೋಹ ಮಾಡ್ತಾ ಇದೀಯ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲಿ ಹೋಗ್ತೀಯಾ? ಎಲ್ಲಿ ಹೋಗ್ಬಿಡ್ತೀನಿ ನಾನು, ಅದನ್ನ ಹೇಳಾಯ್ತು. ಹೋಗ್ತೀನಿ ಅಂತ ಹೇಳ್ಬಿಡ್ತೀನಿ ನಾನು, ಹೇಳಾಯ್ತು. ಎಲ್ಲಾದ್ರೂ ಹೋಗ್ತೀನಿ. ಐ ಫೀಲ್ ಸೋ ಡನ್ ಎಸಮ್ಮ. ಸರಿ ಆಯ್ತು, ಟ್ರೈ ಯುವರ್ಸ್, ಐ ವಿಲ್ ಡೂ. ಇಟ್ಸ್ ನೋ ಎಸಮ್ಮ, ನನಗೆ ನಿನ್ನಿಂದ ಏನು ದುಶ್ಮನಿ ಇಲ್ಲ ಎಸಮ್ಮ, ಪ್ಲೀಸ್ ಕೀಪ್ ದಟ್ ಇನ್ ಮೈಂಡ್. ನಿಂತು ಮೆಂಟ್ಲು ತರ ಹೋಗ್ತೀನಿ ಅಂತ ಅದೆಲ್ಲ ಹೋಗ್ತೀನಿ ನಾನು ನೋಡ್ತೀನಿ. ಅಲ್ಲ ಅದೆಲ್ಲ ಹೋಗ್ತೇವೆ ಹೋಗಿ ನೀನು, ಅದೆಲ್ಲ ಹೋಗ್ತೇವೆ ಹೋಗು ನೀನು ಆಯ್ತಾ. 24 ಗಂಟೆ ನೀನು ವಾಪಸ್ ಇಲ್ಲೇ ಇರ್ತೇವೆ, ಹೋಗು. ಎಲ್ಲಿ ಹೋಗ್ತೇವೆ ಹೋಗು, ಯು ಆರ್ ಫ್ರೀ ಟು ಗೋ, ಹೋಗಿ ನೋಡ್ತೀನಿ, ಹೋಗು. ಸಾಕಾಗ್ಬಿಟ್ಟೈತೆ. ನೀನ್ ಬೇರೆ ಇನ್ನೊಂದ್ ಕಡೆ ನನ್ಗೆ ಈ ತರ ಮಾತಾಡಿ ನನ್ಗೆ ಹರ್ಟ್ ಮಾಡ್ತೀನಿ. ಯಾವ ತರ ಮಾತಾಡಿ? ಯು ಶುಡ್ ಅಂಡರ್ಸ್ಟ್ಯಾಂಡ್ ಎಸಮ್ಮ. ಹೋಗ್ಬಿಡ್ಲಿ ಅವಳು ಅಂತ. ಹೋಗ್ಬಿಡು, ಸತ್ತೋಗ್ಬಿಡು ಅಂತ ಕಳಿಸ್ಬಿಡಾಗತ್ತಾ? ಎಲ್ಲಿ ಸತ್ತೋಗ್ತೇನೆ? ಓಡೋಗ್ತಿರೋದು ಎಸಮ್ಮ, ಎಲ್ಲಾದ್ರೂ ಪಿ ಜಿ ಅಲ್ಲಿ ಇರ್ತೀನಿ ಹೋಗ್ಬಿಟ್ಟು. ಅದೇ ನೋಡ್ತೀನಿ ಆಯ್ತು, ಅದೆಲ್ಲಿರ್ತೇನೆ ನಾನು ನೋಡ್ತೀನಿ, ಹೋಗಿ ನೋಡೋಣ. ಎಸಮ್ಮ ನಿನ್ನಿಂದ ಏನು ಪ್ರಾಬ್ಲಮ್ ಇಲ್ಲ, ನನ್ನಿಂದ ಏನು ಪ್ರಾಬ್ಲಮ್ ಇಲ್ಲ. ನಾನು ಹೋಗ್ತಿರೋದು ನಿನ್ಗೋಸ್ಕರ ಅಲ್ಲ ಎಸಮ್ಮ, ಎಲ್ಲಿ ಹೋಗ್ತೀಯಾ ಹೋಗು ಅನ್ನಕ್ಕೆ. ಆಯ್ತು ಹೋಗಿ ನೋಡ್ತೀನಿ ಆಯ್ತು, ಎಲ್ಲಿ ಹೋಗ್ತೀವಿ. ಸರಿ ಆಯ್ತು, ಹೋಗಿ ನೋಡ್ತೀನಿ. ನಿಮ್ಮ ಮನೆ ಹತ್ರ ಕರ್ಕೊಂಡು ಹೋಗ್ತೀನಲ್ಲ. This is what you can do SMR. You can just scream ಅಷ್ಟೇ. ಆಯ್ತು, I can show what I can do. Bye to ಹೋಗ್ತೀನಿ. Don't scream ಆಯ್ತಾ? ಮತ್ತೆ ನನಗೆ ಇರಿಟೇಟ್ ಮಾಡಬೇಡ. ಮತ್ತೆ ಏನಾದ್ರು ಹೇಳ್ತಾ ಇರಬಾರ್ದು ನನಗೆ, ಇಲ್ಲ ಸಿಗ್ತಾ ಇರಬಾರ್ದು. ಹುಡುಗ ಗಿಡಗಾಗಿದ್ರೆ ಚಪಾತಿ ಹಂಗ್ ಹೊಡೆದಾಗ್ತಿದೆ ಮಕನ. ಮಾತಾಡ್ತಾರೆ ಕಡೆಯಿಂದ ಇವನು, ಒಂದ್ ಕಡೆಯಿಂದ ನಾನು, ಅವ್ರ ಕಡೆಯಿಂದ ಇವ್ರ ಮನೆ. ನಾನು ಮಾತಾಡಿದೆ ಹೆಂಗೆ ಮಾಡ್ತಾ ಇದೀನಿ, ಏನೋ ತಲೆನೋವಲ್ಲಿ ನಾನು ಇರ್ತೀನಿ, ನನಗೆ ಮನೆಯಲ್ಲಿ ಹಿಂಸೆ ಇಕ್ತವ್ರೆ, ನೀನು ಅದ್ರಲ್ಲಿ ನಿಂದೊಂದು ಹಿಂಸೆ ಅಂತ ಅಂದ್ರೆ ಆಯ್ತಾ. ಮನೇಲಿ ನೆಮ್ಮದಿ ಆಗಿರೋಣ, ಮಲ್ಕೊಳ್ಳೋಣ, ತಿನ್ನೋಣ, ಅದು ನೆಮ್ಮದಿ ಇಲ್ಲ ನಿನಗೆ. ಇವಾಗ ಇನ್ನೊಂದು ಹೊಸ ಪ್ರಾಬ್ಲಮ್, ಮನೇಲಿ ಇರೋಲ್ಲ, ಮನೆ ಬಿಟ್ಟು. ನಿನ್ ಪ್ರಾಬ್ಲಮ್ ಏನು? ನಾನು ನಿಂಗೋಸ್ಕರ ಹೋಗ್ತಿಲ್ವ? ನಿನ್ನ ಹತ್ರ ಏನಾದ್ರು ಕಿತ್ತಾಡಿದಿನ, ಜಗಳ ಆಡಿದಿನ? ಇಲ್ಲ, ನನ್ ಪರ್ಸನಲಿ ಹೋಗಿಲ್ಲ. ಇಲ್ಲ ಹೋಗಿಲ್ಲ. ಸಿಗ್ನಲ್ ನಿಂತ್ಕೋ. ಆಯ್ತು, ನಂಗೆ ಗೊತ್ತು ನಿಂತ್ಕೊಬೇಕು, ನಾನು ನಿಂತ್ಕೊಂಬಾರ್ದು ಅಂತ. ಹೋಗಂಗಿಲ್ಲ, ನೀನು ಅಷ್ಟೇ ಹೇಳ್ತಾರೆ. ಕಿವಿ ಹತ್ರ ಕಿರ್ಚ್ಕೊಂಡ್ ಕೆಟ್ಟದಾಗ ಬೈಕೊಂಡು ಅದೇನ್ ಖುಷಿ ಸಿಗುತ್ತೆ ನಿಮ್ಗೆ? ಅದೇನು ನಿನಗೆ ಬೈತಾರ, ನಿನಗೆ ಸೆನ್ಸ್ಲೆಸ್ ತರ ಮಾತಾಡ್ತಾರ. ಮನೆ ಬಿಟ್ಟು ಹೋಗ್ತೀನಿ, ಮನೆ ಬಿಟ್ಟು. ಆಯ್ತು ಬಿಡು, ಏನು ಕಿರ್ಚಾಡ್ತಿರ್ಬೇಡ ಅದನ್ನೇ ಇಟ್ಕೊಂಡು. ನೀನು ಕಡೆ ಹಿಂಸೆ ಆಗ್ತಾ ಇರೋದು, ಮನೆ ಬಿಟ್ಟು ಹೋಗ್ತೀನಿ ಅಂತ ಮೆಂಟಲ್ ಇಕ್ಸ್ತೀಯ ಮಧ್ಯರಾತ್ರಿ ನೀನು. ನಿನ್ ಲೈಫ್ ಅಲ್ಲಿ ಹಿಂಗೆ ಆಯ್ತು. ಬೈ, ಇವಾಗ ಮನೆಗೆ ಹೋಗ್ತೀವಿ. ಮನೆ ಹತ್ರ ಬೇಡ, ಕರ್ಕೊಂಡು ಹೋಗ್ತಾನೆ. ನೀನ್ ಹೇಳೋದೆಲ್ಲ ಕೇಳಲ್ಲ ನಾನು. ನಾನು ನಮ್ಮ ಅಪ್ಪ ಅಮ್ಮನ ಮಾತು ಕೇಳಲ್ಲ, ನಿನ್ ಮಾತು ಕೇಳ್ತೀನಿ, ಹೋಗಲಿ. ಮನೆ ಹತ್ರ ಬೇಡ, ನಾನು ಸುಮ್ಮನೆ ಅಲ್ಲಿ ಆಪೋಸಿಟ್ ಅಲ್ಲಿ ಬಿಡು, ಆ ಕಡೆ ಅಲ್ಲೇ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ. ಮನೆ ಹತ್ರ ಬಿಟ್ಟು ಮಾತಾಡ್ಕೊಂಡ್ ಬರ್ತೀನಿ ಬಾ, ಅದೇನಂತ ಕೇಳ್ತೀನಿ. ನೀನ್ ಯಾಕೆ ಮನೆಯಲ್ಲಿ ಮಾತಾಡ್ತೀಯಾ? ನನ್ನ ಇಷ್ಟ. ಎಸಮ್ಮ ಜಾಸ್ತಿ ಆಡ್ತಿದೆ ಸುಮಾರು. ಇದೊಳ್ಳೆ ಚೆನ್ನಾಗಿದೆ. ನಾನು ಹೋಗ್ತಿರೋದು ನಿಂಗೋಸ್ಕರ ಅಲ್ಲ. ಅಯ್ಯೋ, ನೀನ್ ನಂಗೋಸ್ಕರ ಹೊರಗ್ತಿದ್ಯಾ? ನಾನು ಮದುವೆ ಮಾಡ್ಕೊಡಿ ನಿಮ್ ಮಗಳನ್ನ ಅಂತ ನಾನು ಬಂದ್ ಕೇಳ್ತೀನಿ ನಿಮ್ ಮನೆಯಲ್ಲಿ. ನಾನೇನ್ ಮಾತಾಡ್ತೀನಿ ಅಂತ ನಂಗೆ ಗೊತ್ತು, ನಾನು ಮಾತಾಡ್ಕೊಂತೀನಿ. ನಿನಗೇನಾದ್ರೂ ಸ್ಟ್ರೆಸ್? ಟಾರ್ಚರ್ ನಿನಗೆ. ನನಗೆ ನಿನ್ನಿಂದ ಯಾವಾಗ್ಲೂ ಅದೊಂದು ಮಳೆ ಹಿಡ್ಕೊಂಡು ಏನಾದ್ರು ಒಂದು ಇದ್ದೇ ಇರುತ್ತಲ್ಲ ನಿಂದು. ಕೆಟ್ಟ ರೀತಿಯಿಂದ ಹೇಳು, ಅದೆಷ್ಟು ಕೆಟ್ಟ ರೀತಿಯಿಂದ ಹೇಳ್ತೇಳಿ. ಆಲ್ರೆಡಿ ಹರ್ಟ್, ಮನೇಲೆ ಹರ್ಟ್ ಆಗು, ಮನೇಲೆ ಹೋಗಿ ಮಲ್ಕೋ. ಮನೆಗೆ ವಾಪಸ್ ಹೋಗಲ್ಲ. ಸರಿ ಆಯ್ತು, ನಾನು ಕಳಿಸ್ಕೊಡ್ತೀನಿ. ನಾನು ನಿನ್ ಜೊತೆನೂ ಬರಲ್ಲ, ನಾನು ಮನೆಗೆ ಹೋಗಲ್ಲ. ಸರಿ ಆಯ್ತು, ಕಳಿಸ್ತೀನಿ, ಹೋಗೋದಾಗತ್ತೆ. ನೀನು ಏನ್ ಹೇಳಿದ್ರು ನಾನು ಬಿಡಲ್ಲ ಅಂದ್ರೆ ಬಿಡಲ್ಲ. ಅದೇನಾದ್ರು ಹೇಳು. ತುಂಬಾ ತಲೆನೋವು ಕೊಡ್ತಿದ್ದೆ ನಂಗೆ ಇತ್ತೀಚೆಗೆ. ನೀನು ಏನು, ನಿಮ್ಮ ಅಮ್ಮ ಫೋನ್ ಮಾಡಿ ಹೋಗ್ಬಿಟ್ಟು ಅವಳಪ್ಪ ನೋಡಪ್ಪ ಅಂತಾರೆ, ನೀನು ಫೋನ್ ಮಾಡ್ಬಿಟ್ಟು ನಾನು ಹೋಗ್ತೀನಿ ಇರ್ತೀನಿ. ನಿಮ್ಮ ಅಮ್ಮ ಏನು ಫೋನ್ ಮಾಡ್ಬಿಟ್ಟು ನಿಂಗೆ ಕೇಳ್ತಾರೋ? ನೀನ್ ಕ್ಲೋಸ್ ಇದೆ ಅಂತ ನನ್ನೇ ಕೇಳ್ತಾರೆ, ಎಲ್ಲರೂ ನನ್ನೇ ಕೇಳ್ತಾರೆ. I'm not your responsibility, Samar. Then whose responsibility you are? I'm mine responsibility.
ನಿನ್ ರೆಸ್ಪಾನ್ಸಿಬಿಲಿಟಿ ಬೇರೆ ಕೊಡ್ತಾರಲ್ಲ. ಹಾ ಮನೆ ಹತ್ರ ಹೋಗ್ಬಿಡ ಸುಮ್ಮನೆ. ಬಂತಲ್ಲ ಮನೆ ಬಾ, ಇಲ್ಲೇ ಬಾ, ಆಯ್ತು ಬಾ. ಮನೆ ಹತ್ರ ಹೋಗ್ಬಿಡ ಸುಮ್ಮನೆ. ಅದೆಲ್ಲ ಇಲ್ಲ, ನಿನ್ ಮಾತು ಕೇಳಲ್ಲ, ಮುಗೀತು. ನನ್ನ ಮಾತು ನೀನು ಇವಾಗ ಕೇಳ್ಬೇಕು. ಕಿರ್ಚಿದ್ರು ಅಷ್ಟೇ, ನಿಂದು ಟೌನ್ ಜಾಸ್ತಿ ಮಾಡಿದ ತಕ್ಷಣ ನನ್ ಗತ್ ಬಂದ್ಬಿಡಲ್ಲ. ನಿನ್ ಗತ್ತು ಪತ್ತು ನಿನ್ನ ಹತ್ರ ಇಟ್ಕೊ, ನನ್ನ ಹತ್ರ ಇಟ್ಕೊಬೇಡ ನೀನು. ಹಾ ಸರಿ ಆಯ್ತು ಬಾ, ಇವಾಗ ಮನೆ ಹತ್ರ ನಿಮ್ಮ ಮನೆ ಹತ್ರ ಇಡ್ತೀನಿ. ಒಂದು ಕೊಟ್ರೆ ಚಪಾತಿ ಆಗ್ಬಿಡುತ್ತೆ ಮುಖ. ಹಾ ಆಗುತ್ತೆ. ತೊಳ್ದ ಏನ್ ನಿನಗೆ ಏನೋ ಅನ್ಕೊಂಡಿರೋದು ನೀನು? ನನಗೆ ನಾನು ಹಾ ಫ್ರೆಂಡ್ಸು ಮನೆ ಬಂತು ಎಸೆ ಮಾರ್ ನಾಟಕ ಮಾಡ್ಬಿಡ ನನ್ನ ಹತ್ರ ನೀನು. ಬಾ ಇವಾಗ ಅಲ್ಲಿ ಮಾಡು. ಸುಮ್ಮನೆ ನನ್ನ ಹತ್ರ ಮಾತಾಡಕ್ ಬಂದ ತಿನ್ನಕ್ ಪಾನಿಪುರಿ ಎಲ್ಲಾದ್ರೂ ಹೋಗೋಣ. ಪಾನಿಪುರಿ ಏನಕ್ಕೆ? ಅಯ್ಯೋ ನೀನ್ ಮನೆ ಬಿಟ್ಟು ಹೋಗ್ತಾ ಇದೆಯಲ್ಲ, ಬಾ ನಿನ್ನ ಕರ್ಕೊಂಡು ಹೋಗಿ ಮನೆ ಹತ್ರ ಬಿಡ್ತೀನಿ ಮಾತಾಡಕ್ಕೆ. ಆಯ್ತು ಏನು ಒಂದ್ ನಿಮಿಷ ಇರು. ಏನು ಮನೆ ಹತ್ರ ಇರು, ಒಂದ್ ನಿಮಿಷ ಅಲ್ಲಿ ಸೈಡ್ ಅಲ್ಲಿ ಹಾಕು, ನಾನು ಮಾತಾಡೋಣ ಒಂದ್ ನಿಮಿಷ. ನಿನ್ನ ಹತ್ರ ಏನು ಮಾತಾಡಲ್ಲ, ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ ನಾನು. ಏನ್ ಗೊತ್ತಾ, ಇಟ್ ವಾಸ್ ಅ ಪ್ರಾಂಕ್. ಗೈಸ್ ಫಸ್ಟ್ ಟೈಮ್ ಐ ವೋನ್ ಪ್ರಾಂಕ್ ಮಾಡಿದೆ. ಐ ಆಮ್ ಸೋ ಸಾರಿ ಅಲ್ಲಿಂದ ನಿನಗೆ ಕರ್ಸಿದ್ದಕ್ಕೆ. ಪ್ಲೀಸ್ ಏನು ಬೈಬೇಡ, ಪ್ಲೀಸ್ ಏನು ಮಾತಾಡಬೇಡ, ಪ್ಲೀಸ್ ಬಾಯಿನೇ ತೆಗಿಬಿಡು ದಯವಿಟ್ಟು. ಐ ಆಮ್ ಅಲರ್ಜಿಕ್ ಟು ಯರ್ ಮೌತ್. ಪ್ಲೀಸ್ ಡೋಂಟ್ ಓಪನ್ ಯರ್ ಮೌತ್. ಐ ಆಮ್ ವೆರಿ ಅಫ್ರೇಡ್ ಆಬ್ವಿಯಸ್ಲಿ ಆಲ್ರೆಡಿ. ಪ್ಲೀಸ್ ನೋ 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 ಕಂಟ್ರೋಲ್ ಮಾಡ್ಕೊ. ಉಸಿರಾಡು ನಾನು ಪ್ಲೀಸ್ ಅನ್ನು ಏನು ಹೇಳ್ಬೇಡ. ಏನಾದ್ರು ಮಾತಾಡ್ತಾವ ಗೈಸ್. ಐ ಹೋಪ್ ನೀವು ನನ್ನ ಬ್ಲಾಗ್ ಎಂಜಾಯ್ ಮಾಡಿರ್ತೀರ ಅಂತ. ಫಸ್ಟ್ ಟೈಮ್ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗಿದೆ. ಐ ನೋ ಇದಕ್ಕೆ ನೀವೆಲ್ಲ ವೆಯ್ಟ್ ಮಾಡ್ತಿರ್ತೀರ ಅಂತ. ನಾನು ಹೇಳಿದ್ದೆ ಒಂದು ಪ್ರ್ಯಾಂಕ್ ಮಾಡ್ತೀನಿ ಫುಲ್ ಇದಾಗಿ ಅಂತ. ಸೊ ಎಸ್ ಫೈನಲಿ ಬೇಗ ಹೋಗ್ಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಪ್ರ್ಯಾಂಕು ಅಂತ. ಅಷ್ಟೇ. ಲವ್ ಯು, ಬೈ, ಟೇಕ್ ಕೇರ್.